ಇದೀವಿ ಅಂತ ಗೊತ್ತಾ? ಬೆಳೆಯೋರು 10 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತ ಬೇರೆ ಕಡೆ ಹೋಗ್ತಾ ಇಲ್ಲ. ಗಾಣ ಆಡೋರು ಮಾಲ್ 2 ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಬೇರೆ ಕಡೆ ತಗೋತಾ ಇಲ್ಲ. ಮಾರೋರು ನಮ್ ತಾಲೂಕಿನ ಎಣ್ಣೆ ಬಿಟ್ಟು ಬೇರೆ ಕಡೆ ಮುಟ್ತಾ ಇಲ್ಲ. ರೈತ, ಉತ್ಪಾದಕ, ಮಾರಾಟಗಾರ ಎಲ್ರೂ ಒಗ್ಗಟ್ಟಾಗಿರೋದ್ರಿಂದಾನೇ ನಮ್ ಸಂಘ ಈ ಮಟ್ಟಕ್ಕೆ ಬೆಳೆದಿರೋದು. ಒಗ್ಗಟ್ಟೇ ನಮ್ ಬಲ. ಸಂಘ ಹೇಳಿದ್ದೆ ಕಾನೂನು, ಸದಸ್ಯರು ಒಪ್ಕೊಂಡಿದ್ದೆ ಕಟ್ಟಳೆ. ಅದನ್ನ ಮೀರಿದವನಿಗೆ ಈ ಮಾರ್ಕೆಟ್ ಅಲ್ಲಿ ಜಾಗ ಇಲ್ಲ, ನೆಪ್ಪಿರ್ಲಿ. ಮಲೇಶ ಕೂಗೋ. 82 3 ಸಲ. ಗಣ್ಣವ್ರು ಬರೋ ಹೊತ್ತಾಯ್ತು, ಹೂ ಎಲ್ಲ ಸರಿಯಾಗಿ ಕಟ್ರೋ. ರೀ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಬರೋ ಗಂಡಿನ ಕಡೆಯವರು ನಿನ್ನೆ ಹುಡುಗಿ ಅನ್ಕೊಂಡು ಮದ್ವೆ ಮಾಡ್ಕೊಡಿ ಅಂತ ಕೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಬಿಟ್ಟು ಹೋಗ್ತೀನೇನ್ರಿ? ಅಲ್ವಾ ಅತ್ತೆ? ಮೊದ್ಲು ಕಾವೇರಿ ರೆಡಿ ಆದ್ಲ ಅಂತ ಹೋಗ್ ನೋಡು. ತಗ್ಲಾಕೊಂಡೆ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು, ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗ್. ಹುಡ್ಗ ಬರ್ತಾನೆ, ರೆಡಿ ಆಗು ಅಂದ್ರೆ ಡಾನ್ಸ್ ಮಾಡ್ತಾ ಇದ್ಯಾ? ಹುಡುಗ ಬಂದ್ರೆ ತಾನೇ ರೆಡಿ ಆಗ್ಬೇಕು. ಅವ್ನ್ ಬರಲ್ಲ. ಯಾಕ್ ಬರಲ್ಲ? ಇವ್ನ್ ಬಿಡಲ್ಲ. ಇವನ್ ಯಾರು? ಇವನೇ ಅವನು. ಅವನ್ ಯಾರು? ಅವನೇ ಇವನು. ಅವನು ಯಾರು? ಸ್ಟಾಪ್ ದಟ್ ರೆಕಾರ್ಡ್. ಅವನ್ ಇಲ್ಲಿ ಬರಕ್ಕೆ ಇವನ್ ಯಾಕೆ ಬಿಡಲ್ಲ? ಚೈಲ್ಡ್ಹುಡ್ ಲವ್ ಸ್ಟೋರಿ. ಚೈಲ್ಡ್ಹುಡ್ ಲವ್ ಸ್ಟೋರಿನಾ? ಅದೇನು ಅಂತ ಹೇಳಮ್ಮ. ಅವನ್ಗೊಂದು 10 ವರ್ಷ ಇರ್ಬೇಕು. ಏನೋ ಕೃಷ್ಣ, ಚೆನ್ನಾಗಿ ಓದ್ತಾ ಇದೆಯೇನೋ? ಏನ್ ಓದಿದ್ರು ತಲೆಗೆ ಹೋಗ್ತಾ ಇಲ್ಲ, ಬರೀ ಕೋಳಿ ಮೊಟ್ಟೆ ಸಿಗ್ತಾ ಇದೆ. ಅದ್ಯಾಕಪ್ಪ ಹಾಗಂತ್ಯ? ಚೆನ್ನಾಗಿ ಓದಿದ್ರು ತಾನೆ ನಾಳೆ ಒಳ್ಳೆ ಕೆಲಸ ಸಿಗೋದು, ಕೈ ತುಂಬಾ ಸಂಬಳ ಸಿಗೋದು, ಈ ತರ ಬೆನ್ಸ್ ಕಾರ್ ತಗೊಳಕ್ ಆಗೋದು. ಕಾವೇರಿ ಬಾಯಲ್ಲಿ ಈ ಬೆನ್ಸ್ ಕಾರ್ ತೊಳಕ್ ನಾನ್ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಓದ್ಬೇಕು? ಅಂದ್ರೆ ನನ್ ಕಾವೇರಿನ್ ಮದ್ವೆ ಆದ್ರೆ ಈ ಬೆನ್ಸ್ ಕಾರ್ ನಂದೇ ತಾನೆ. ನಿಂತ್ಕೊಳ್ಳೋ. ಅತ್ತೆ, ಕಾವೇರಿ ನಂದೆ, ಬೆನ್ಸ್ ಕಾರ್ ನಂದೆ. ಏ ಕೃಷ್ಣ, ಏನೋ ಇದು ಸ್ಕೂಲ್ಗೆ ಹೋಗದೆ ಇಲ್ಲ ಆಟ ಆಡ್ತಾ ಇದ್ಯಾ? ಇವತ್ತು ಪರೀಕ್ಷೆ ಇತ್ತು, ಅದಕ್ಕೆ. ಪರೀಕ್ಷೆ ದಿವಸ ಯಾರಾದ್ರೂ ಸ್ಕೂಲ್ ಹೋಗದೆ ಇರ್ತಾರೇನೋ? ಏನ್ ಪರೀಕ್ಷೆನೋ ಏನೋ, ಮೇಷ್ಟ್ರು ಮಾತ್ರ ಬುಕ್ ಇಟ್ಕೊಂಡ್ ಪಾಠ ಮಾಡ್ತಾರೆ. ನಾವ್ ಬುಕ್ ಅಲ್ಲಿ ಪಕ್ಕದ ನೋಡ್ಕೊಂಡು ಬರೆಯಕ್ ಬಿಡಲ್ಲ ಅಂತಾರಲ್ಲ, ಇದು ತಪ್ಪು ತಾನೇ? ನಾನು ಆಗ್ಲೇ ನಿಮ್ಗೆ ಹೇಳಿಲ್ವಾ ಬರೋದ್ ಬೇಡ ಅಂತ. ಬನ್ರಿ ಹೋಗೋಣ. ಅತ್ತೆ, ಏನೋ ಕಾವೇರಿ ಚೆನ್ನಾಗಿದ್ದಾಳ? ಅಯ್ಯೋ ನಿನ್ನ ತಾಳು. ನಿಂತ್ಕೊಳ್ಳೋ. ಅತ್ತೆ, ಕಾವೇರಿ ನಂದೆ, ಬೆನ್ಸ್ ಕಾರ್ ನಂದೆ. ಹ್ಯಾಪಿ ಬರ್ತ್ಡೇ. ಊದಲೆ. ಯಾರದು? ಅಯ್ಯೋ ಬಡವಾ ರಾಸ್ಕಲ್, ಮನೆವರೆಗೂ ಬಂದ್ಬಿಟ್ಯಾ? ರೀ, ಎರಡ್ ಸರಿಯಾಗಿ ಬಿಡಿ ಅವನ್ಗೆ. ಇವನ್ಗಲ್ಲ, ಅಷ್ಟು ಸದರ ಕೊಟ್ಟಿರೋದಕ್ಕೆ ಇವಳಿಗೆ ಬಿಡ್ಬೇಕು. ಹೊಡೆದ್ಯಾ? ನಾನು ಅವತ್ತೊಂದಿನ ಮಾತ್ರ ಹೊಡ್ದೆ. ಆದ್ರೆ ಅವನು ಮಾಸ್ಟ್ರು ಮಾರ್ಕ್ ಕಮ್ಮಿ ಕೊಟ್ರು ಹೊಡಿತಾನೆ, ಪೋಸ್ಟ್ ಮ್ಯಾನ್ ಅಡ್ರೆಸ್ ಕೇಳಿದ್ರು ಹೊಡಿತಾನೆ, ಬಳೆಗಾರ ಕೈ ಮುಟ್ಟಿದ್ರು ಹೊಡಿತಾನೆ, ಮತ್ತೆ ಪಡ್ಡೆ ಹುಡುಗರ ಗತಿ ತಲೆ ಎತ್ತಂಗೆ ಇಲ್ಲ. ಮತ್ತೆ ನನ್ ನೋಡಕ್ ಬರೋ ಹುಡುಗನ್ನ ಬಿಡ್ತಾನ? ಕೃಷ್ಣ, ಟಾರ್ಗೆಟ್ 21 ಕಮಿಂಗು, ಅಲರ್ಟ್ 2. ಬಾಯ್ಸ್ ಎಲ್ಲ ನಿಮ್ ಪೊಸಿಷನ್ ತಗೊಳ್ಳಿ. ಹೇ ಮಿಸ್ಟರ್, ಸಾಯಕ್ಕೆ ನನ್ ಗಾಡಿನೇ ಬೇಕಾಗಿತ್ತ ನಿಂಗೆ? ಸಾಯಕಲ್ಲ ಬಾಸ್, ಬದುಕಕ್ಕೆ ದೌಲತ್ತು. ಏನಾದ್ರು ಬೇಕಾ? ಬೇಕು ಬಾಸ್. ಏನ್ ಬೇಕು? ಏನ್ ಬೇಕು? ಬಿಟ್ಕೊಟ್ಬಿಡ್ಬೇಕು. ನೀವ್ ಕೇಳಿದ್ರಲ್ಲ ಬಾಸ್, ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್, ಕೃಷ್ಣ ಕಾವೇರಿ. ಕೃಷ್ಣ ಯಾರು? ಅಯ್ಯೋ, ಈ ಬಡಪಾಯಿನೇ ಬಾಸ್. ಕಾವೇರಿ ಈಗ ನೀವ್ ನೋಡಕ್ ಹೋಗ್ತಾ ಇದ್ದೀರಲ್ಲ, ಅವಳೇ ನನ್ ಜೀವ ಬಾಸ್.
ಅವನಾ ನೀನು? ಎಸ್ ಬಾಸ್. ಏಯ್, ನಿನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕಣ. ಕೊಟ್ಟಿದ್ರು. ಅಣ್ಣನು ಏನ್ ಕಮ್ಮಿ ಏನಿಲ್ಲಮ್ಮ, ತುಂಬಾ ಬ್ರಿಲಿಯಂಟ್. ಸ್ವಲ್ಪ ನನ್ ಬ್ಯಾಕ್ ನೋಡು. 1 ಸೆಕೆಂಡ್ ಬಾಸ್. ಏಯ್, ಬ್ಯಾಕ್. ಏಯ್, ಈಗ ಹೇಳು, ಸುಮ್ನೆ ಹೋಗ್ತೀಯಾ ಓಡಿಸ್ಕೊಂಡು ಹೋಗ್ತೀಯಾ? ಬಾಸ್ ಇದ್ರಲ್ಲಿ ಹೊಡಿತೀನಿ ಬಾಸ್. ಇದ್ರಲ್ಲಿ ನನ್ನ ಸಿಲ್ಲಿ ಫೆಲೋ. ಹೊಡಿಯಾ ಹೊಡಿಯಾ. ಹಿಟ್ ಮೀ ಬಚ್ಚನ್. ಕಲ್ಲ ನೋಡಿದ್ಯಾ? ಚೀಟಿಂಗ್. ಖಂಡಿತ ಇದ್ರಲ್ಲೇ ಹೊಡೆದಿರೋದು ಬಾಸ್. 1 ಸೆಕೆಂಡ್ ಬಾಯ್ಸ್, ರಿಪೀಟ್. ನಿಲ್ಸ್ರಪ್ಪ. ನಾನು ಈಗಲೂ ಕಾವೇರಿ ಬಿಟ್ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಬಾಸ್? ವೆರಿ ಸಿಂಪಲ್ ಬಾಸ್. ನೆಕ್ಸ್ಟ್ ಬಿಲ್ಪತ್ರೆ ಕಾಯಿ, ಆಮೇಲೆ ಬೆಲ್ಲದ ಕಾಯಿ, ಆಮೇಲೆ ಮಾವಿನ ಕಾಯಿ. ಇದ್ಯಾವ್ದಕ್ಕೂ ಬಗ್ಲಿಲ್ವಾ? ಫಿನಿಶಿಂಗ್ ಮಾತ್ರ ಹಳಸಿನ ಕಾಯಿಲೆ. ಅಯ್ಯೋ ಬಾಸ್, ಬೇಡ ಬಾಸ್, ಕ್ಲಾರಿಟಿ ಕೇಳಿದೆ ಬಾಸ್. ಕಂಪ್ರು ಬಾಸ್, ಕಾವೇರಿ ನಂಗೆ ಬೇಡ ಬಾಸ್. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಬಾಸ್. ಬಾಸ್, ಒಂದು ರಿಕ್ವೆಸ್ಟ್ ಬಾಸ್. ಯಾರಾದ್ರೂ ಕೇಳಿದ್ರೆ ಹುಣಸೆ ಬೀಜದಲ್ಲಿ ಹೊಡೆದ್ ಕಳಿಸ್ತೆ ಅಂತ ಮಾತ್ರ ಹೇಳ್ಬೇಡಿ ಬಾಸ್. ಪ್ರೆಸ್ಟೀಜ್ ಪ್ರಶ್ನೆ ಬಾಸ್, ನಾನೇ ಬಿಟ್ಕೊಟ್ಟಂಗಿರ್ಲಿ ಬಾಸ್. ಓಕೆ ಬಿಡಿ ಬಾಸ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಕಾವೇರಿನೂ ಬೇಡ, ನೀನು ಬೇಡ, ಓಡ್ರೋ. ಹುಲಿಯಾ ಇವತ್ತು ಗಂಡ್ ಬರ್ಲೇ ಇಲ್ವಲ್ಲೋ? ನಮ್ ಮನೆ ಗಂಡು ಬರೋ ವಿಷಯ ಇಲ್ಲಿರೋರು ಯಾರೋ ಅವನ್ ಕಿವಿಗೆ ಊದ್ತಾವ್ರೆ. ಅವ್ರು ಯಾರು ಅಂತ ಕಂಡಿಡಿದೇ ಬಿಡಲ್ಲ. ಮಾವ, ಈ ಹಪ್ಪಳನೆಲ್ಲ ಎಲ್ಲಿ ಹಾಕ್ಲಿ? ಆ ಕಾರ್ ಮೇಲೆ ಹಾಕೋ. ಬ್ರಿಲಿಯಂಟ್ ಜಾಬ್, ಗ್ರೇಟ್. ಈ ದೇವಿ ಶೆಟ್ಟಿ ಹತ್ರ ಬರೋಕ್ಕೂ ಜನ ಕಷ್ಟ ಪಡ್ತಾರೆ, ಬಟ್ ನೀನು ನನ್ನ 4 years ಟ್ರ್ಯಾಕ್ ರೆಕಾರ್ಡ್ ಕಲೆಕ್ಟ್ ಮಾಡಿದ್ಯಾ. ಮೈ ಕಂಪ್ಲೀಟ್ ಬಯೋಡೇಟಾ, ಇಂಪೋರ್ಟ್ ಡೀಟೇಲ್ಸ್ ಅಂಡ್ ಎಕ್ಸ್ಪೋರ್ಟ್. ವಾವ್, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ನೋ ಡೌಟ್ ಈ ದೇವಿ ಶೆಟ್ಟಿಗೆ ಲೈಫ್ ಇಂಪ್ರಿಸನ್ಮೆಂಟ್. ನಾನ್ ಸಾಕಿರೋ ಯಾವ್ದೋ ನಾಯಿ ನೀಯತ್ ಬಿಟ್ಟು ಇನ್ಫಾರ್ಮೇಶನ್ ಲೀಕ್ ಮಾಡಿದೆ. ಯಾರು? ಟೆಲ್ ಮೀ. ಸರ್, ಅವರಪ್ಪ ಬರ್ತಾ ಇದ್ದಾರೆ. Assalamu alaikum Shaukat Ali Khan sahab. Sab khairiyat? How's Irfan, our most sincere IRS officer, doing? 4 ದಿನ ಆಯ್ತು, ಮಗ ಕಾಣಿಸ್ತಾ ಇಲ್ಲ. ಫೋನು ಸ್ವಿಚ್ ಆಫ್ ಆಗಿದೆ. ಕಂಪ್ಲೇಂಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೀವೇ ಸಹಾಯ ಮಾಡಬೇಕು. ಇರ್ಫಾನ್ ಮಗನ ಚೆನ್ನಾಗಿ ಓದಿಸಿ. ಲೈಫ್ ನಲ್ಲಿ ಏನ್ ಮಾಡಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡಿ. ಪಪ್ಪ ಬೇಕಾ? ಕೊಡ್ತೀನಿ, ಹೊರಡಿ. ಅತ್ತಿಗೆ ಟೈಮ್ ಆಯ್ತು, ಬೇಗ ಬನ್ನಿ. ಬಂದೆ ಕಾವೇರಿ. ನಿನ್ಗಿದೆ ಇವತ್ತು. ರಾಜ ಇದ್ದಂಗವ್ನೆ, ಕೋತಿ ಇದ್ದಂಗ ಅವನೇ. ಹೆಲ್ಲೋ 100 ಕೋಟಿಗ್ ಬಾಳ್ತಾನೆ. ಲೊಟ್ಟೆ. ಅವನೇನಾದ್ರೂ ನೆನೆ ನಮ್ಮ ಮನೆಗ್ ಬಂದಿದ್ರೆ ಇವತ್ ನಿಶ್ಚಿತಾರ್ಥ, ನಾಳೆ ಮದ್ವೆ ಅಂತ ಎಲ್ಲ ಚೆನ್ನಾಗಿರೋದು. ಎಲ್ಲದಕ್ಕೂ ಸೇರಿಸಿ ದೊಡ್ಡ ಚಪ್ಪಡಿ ಕಲ್ಲು ಹಾಕ್ಬಿಟ್ಟ. ಯಾರು? ಮತ್ತಿನ್ಯಾರು? ನಿಮ್ಮ ಮೊಮ್ಮಗ. ಅವನು ಕೃಷ್ಣ ಕಣೆ. ಅವನೇನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಾಚಿಕೆ ಆಗ್ಬೇಡ. ಗಂಡ್ಸದವನು 4 ಜನರನ್ನ ಹೊಡೆದು ಫೈಲ್ ಒಂಥರ ಮೀಸಿ ತಿರ್ಸೋದ್ ಬಿಟ್ಟು ಈ ಹಾಫ್ ಟಿಕೆಟ್ ಗಳನ್ನ ಸೇರ್ಸ್ಕೊಂಡು ಹುಣಸಿ ಬೀಜದಲ್ಲಿ ಹೊಡೆದು ಓಡ್ಸವನು. ಚೀ, ಒಂದು ಹೀರೋಯಿಸಂ ಬೇಡ. ನಿಜವಾದ ಹೀರೋ ಆಗಿದ್ರೆ ನಮ್ಮ ಅಪ್ಪನ ಹತ್ರ ಹೋಗಿ ಎದೆ ಒದಿಸಿ ನಿಂತು ನಿಮ್ ಮಗಳನ್ನ ಕೊಡಿ, ಮದ್ವೆ ಆಗ್ತೀನಿ ಅಂತ ಕೇಳ್ಬೇಕಪ್ಪ. ಕ್ರಿಶ್, ಇನ್ಸಲ್ಟ್ ಹ್ಯಾಪನಿಂಗ್. ಯು ವರ್ಕಿಂಗ್? ಸಿ, ಅವರಪ್ಪ ಗೋಯಿಂಗ್. ಗೋ ಆಸ್ಕ್ ಹಿಸ್ ಡಾಟರ್. ಫಿನಿಶ್ ದ ಮ್ಯಾಟರ್. ಐದು ಲಕ್ಕಡಿ ಡಮ್ಕಿ ಡಮ ಜಯ್ಯ ಇಟ್ಕೋ. ಕಾವೇರಿ ಕೇಳೇ ಬಿಡ್ತಾನೇನೆ.
ಬಿಡ್ತಾನೆ ಕಣೆ. ಕಂಡಿದ್ದೀನಿ ಅವ್ನು ಅಷ್ಟೊಂದು ಸ್ಪೀಡ್ ಆಗಿರ್ತಿದ್ರೆ ಇಷ್ಟೊತ್ತಿಗೆ 2 ಮಕ್ಳು ತಾಯಿ ಆಗಿರ್ತಿದ್ದೆ. ಏನ್ ಪುಡ್ಗೋರಿ ಮೊನ್ನೆ ಆಕ್ಚುಲಿ ಪಕ್ದೂರ ಹೆಣ್ ಕೆಳಗ್ ಬಂದಿರಂತೆ, ಸಂಬಂಧ ಕುದುರ್ತಾ? ಕೃಷ್ಣ ನೀನ್ ಈಗ್ಲೂ ಹೂವನ್ನು ಕುದುರಿರೋದನ್ನ ಕದಲ್ಸಿ ನಿನ್ ಮ್ಯಾಲೆ ಎಗರ್ ಬಿಡ್ತೀನಿ. ಅಯ್ಯೋ ನಿನ್ನ ಒಂದು ಬರೀ ಬಿಟ್ಟಿ ಬಿಲ್ಡಪ್ ಅಷ್ಟೇ. ಮೋಸ್ಟ್ಲಿ ಈ ಸತಿ ಕೇಳ್ಬಿಡ್ತಾರೆ ಅನ್ಸುತ್ತೆ ಕಡೆ. ಕನ್ಫರ್ಮ್ ಕಡೆ. ಕೇಳಲ್ಲ ಬಿಡು. ಏನ್ ಪೂಜಾರಪ್ಪ ಚೆನ್ನಾಗಿದ್ಯಾ? ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದೆಯಾ ತಾನೆ? ಹುಣ್ಮೆ ಯಾವಾಗ್ಲೂ ನೆನ್ನೆ ಆಗೋಯ್ತಲ್ಲಪ್ಪ. ಆಗೋಯ್ತಾ? ನಮ್ಗೆ ಯಾರು ಹೇಳಿಲ್ಲ. ಬೆಳದಿಂಗ್ಳನ್ನೇ ಎದುರಿಗಿಟ್ಕೊಂಡು ಹುಣ್ಣನ್ ಕೇಳ್ತಾವ್ ನೋಡು. ನೀಗಿಟ್ಟಿದ್ರೆ ಕೇಳು. ಮುಚ್ಚಿರೋ ಗೇಟ್ನ ಕಣ್ಣ ಮುಚ್ಚೆ ಕಾಡೆ ಗೂಡೆ ಬಿಟ್ಟೆ ನಿಮ್ಮಯ ಹಕ್ಕಿ ಬಚ್ಚಿಟ್ಟುಕೊಳ್ಳ. ಬಾ ಎಲ್ಲಾ ಮಿಠಾಯಿ ಸುರಿ ಕೆಲ್ಸ. ಮೊನ್ನೆ ಹರಾಜ್ನ ಮನ್ಸಲ್ಲಿ ಇಟ್ಕೊಂಡು ಹುಡುಗರನ್ ಕಳ್ಸವನೆ. ಪೊಲೀಸರು ಫೋನ್ ಮಾಡಿ ಏಯ್ ತಡಿಯೋ, ಎಲ್ರು ನಮ್ಮವ್ರೆ. ಕಟ್ಟೋದು ವರ್ಷ, ಕೆಡಬೋದು ನಿಮಿಷ. ಸ್ವಲ್ಪ ಏಮಾರಿದ್ರೆ ತಲೆನೇ ಹೋಗಿರೋದು. 4 ಊರ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಒಂದ್ ತಲೆ ಹೋದ್ರು ಪರವಾಗಿಲ್ಲ. ಏಯ್ ಅವನ್ನೆಲ್ಲ ನೆರಳಲ್ಲಿ ಕೂರ್ಸಿ ಎಣ್ಣೆ ನಿವ್ಸ್ರೋ. ಆ ಹೋಬಳಿ ಯಜಮಾನ್ರನ್ ಬರ ಕೇಳು. ಕೃಷ್ಣ ಬಂದೆ ಲೇ ಖರ್ಚಿಪ್ಪು. ಕೃಷ್ಣ ಬರೋದ್ರೊಳಗೆ ಒಂದ್ ರೌಂಡ್ ಮುಗಿಸ್ಕೊಂಡ್ಬಿಡುವ. ಬೇಡ, ಗೊತ್ತಾಗ್ಬಿಟ್ರೆ ಒಯ್ತೀನಿ ಹಾಕೋಗ್ರು. ಬೇಡ ಕಣ. ಹತ್ತು
ಬಚ್ಚು ಕೃಷ್ಣ ಎಲ್ಲ ರೆಡಿನೇನಪ್ಪ? ಐ ಆಮ್ ರೆಡಿ. ಉಪ್ಪಿನಕಾಯಿ ಅಲ್ಲಪ್ಪ? ಅಯ್ಯೋ ಬಿಟ್ಟು ಬಂದ್ಬಿಟ್ಟೆ. ತಗೊಂಬರ್ತೀಯಪ್ಪ? ಎಸ್ ಬಸ್. ಸೀತಾರಾಮು ಸೀತಾರಾಮು ಬ್ಯಾಡ ಅಂದೆ ಒಯ್ದು ಬಿಟ್ಟ ಕುಡ್ಕೊಂಬಿಟ್ಟ. ಗಳಿಗೆ ಸಿದ್ಧ ಒಳಗೆ ಉಪ್ಪಿನಕಾಯಿ ಹಾಕಿ ಸರ್. ಸಾಕು. Cheers. Cheers. ಏನಾಯ್ತು ಚಿನ್ನ? ಅದು ನೆತ್ತಿಗೇರ್ಬಿಡ್ತು. ಏಯ್, ನನಗ್ ನೀರ್ ಕುಡ್ಸಕ್ ಬಂದಿರೋ ಎಷ್ಟು ಜನಕ್ ನಾನ್ ನೀರ್ ಕುಡ್ಸಿಲ್ಲ, ನೀ ನನಗೆ ಮಿಕ್ಸಿಂಗಾ? ಸಾರಿ ಕೃಷ್ಣ. ಮುಂದೆ ನಮಸ್ತೆ ನಾಯಕರೇ. ನಮಸ್ತೆ. ಬನ್ನಿ. ಇವರು ಮುಂಬೈಯಿಂದ ಬಂದಿದ್ದಾರೆ. ಲಾಯರ್ ಅಂತೆ. ನಿಮ್ಮನ್ನ ನೋಡ್ಬೇಕು ಅಂದ್ರು ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ನನಗೂ ಒಂದು ಟೀ ವಿದೌಟ್ ಶುಗರ್. ಐ ಆಮ್ ಶೆನಾಯ್ ಫ್ರಮ್ ಗೋಲ್ಡನ್ ಈಗಲ್ ಕಂಪನಿ. ಮಿಸ್ ನಾಯ್, ಐ ಥಿಂಕ್ ಯು ಆರ್ ವೆರಿ ವೆರಿ ಲಕ್ಕಿ. ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ನಮ್ಮ ಗೋಲ್ಡನ್ ಈಗಲ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ ದೇವಿ ಶೆಟ್ಟಿನ ಮೀಟ್ ಮಾಡೋಕೆ ವರ್ಷಾನ್ಗಟ್ಲೆ ಕಾಯ್ತಾ ಇರ್ತಾರೆ. ಬಟ್ ಅವ್ರು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೈಡೆ 11:30ಗೆ ನಿಮ್ಗೆ ಅವ್ರ ಜೊತೆ ಅಪಾಯಿಂಟ್ಮೆಂಟ್. ಆಫೀಸ್ ಲಾಬಿನಲ್ಲಿ ಅರ್ಧ ಗಂಟೆ ಮುಂಚೆನೆ ಕಾಯ್ತಾ ಇರ್ಬೇಕು. ಅರ್ಥ ಆಯ್ತಲ್ಲ? ಅಪ್ಪ ಸೊಳ್ಳೆ, ಅಪ್ಪ ಸೊಳ್ಳೆ. ನಿಮ್ MD ಅವರು ನಮ್ ನಾಯಕರನ್ನ ಭೇಟಿ ಮಾಡ್ಬೇಕು ಅಂದ್ರೆ ಅವ್ರ ತಾನೇ ಇಲ್ಲಿ ಬರ್ಬೇಕು. ಇಷ್ಟು ಗೊತ್ತಾಗಲ್ವಾ ನಿಮಗೆ? ಎಕ್ಸ್ಕ್ಯೂಸ್ ಮೀ, ಟೀ ಶುಗರ್ಲೆಸ್. ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ. ಏನ್ ಮಾಡ್ತಿದ್ದೀರಾ? ಅಲ್ಲೆಲ್ಲ ಮುಟ್ಬಾರ್ದು. ಮೇಲಿದ್ರೆ ಗತ್ತು, ಕೆಳಗಿದ್ರೆ ಗಮ್ಮತ್ತು. ಸೊಂಟ ಕಾಣಿಸ್ಬೇಕು ಕಣೆ. ಇದನ್ನ ನೋಡ್ಕೊಂಡೆ ಹುಡುಗರು ಬೀಳೋದು. ಏನ್ ಚೇ? ಬಾ ಕಂದ, ಬಾ ಬೇಗ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ನನ್ನ ತಾರೆ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸಲ್ಲೇ ಪ್ರೀತಿ ಶುರುವಾಗೋಯ್ತು. ನೀ ಕಾಡೋ ಎಲ್ಲ ಕನಸ ಮಾಡುವೆನು ನಾನು ನನಸ.
ದಾಸ ನಿಂಗೆ ಖಾಸ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರಿ ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ ಯಾರಿಲ್ಲದ ಊರಲ್ಲಿ ಒಂದು ನದಿ ದಂಡೆಯಲ್ಲಿ ನಾವೊಂದು ಪುಟ್ಟ ಮನೆ ಮಾಡಿ ಬೆಳದಿಂಗಳ ರಾತ್ರಿಲಿ ನಕ್ಷತ್ರದ ಹೊದಿಕೆಯಲ್ಲಿ ನಾನಿರುವೆ ನಿನ್ನ ಮಡಿಲಲ್ಲಿ ನಿನಗೆ ನಾನು ನನಗೆ ನೀನು ನನ್ನ ಜಗದ ದೊರೆಯು ನೀನು ರಾಣಿ ಬಾರೆ ನೀನಿರದೆ ಒಂದು ನಿಮಿಷ ಇರಲಾರ ನಿನ್ನ ರಸ ದಾಸ ನಿಂಗೆ ಖಾಸ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರಿ ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ ಸಿಹಿ ಮುತ್ತಿನ ಕಂದಾಯ ಪ್ರತಿನಿತ್ಯವೂ ಸಂದಾಯ ಮಾಡೋದು ಮರಿಬೇಡ ಎಂದು ಒಂದೇ ಕಡೆ ಒತ್ತಾಯ ನಿಂಗೆ ಹಣೆ ಬಿಂದಿಯ ದಿನನಿತ್ಯ ಇಡು ಕೆಲಸ ನಂದು ನನ್ನದೇ ಕಣ್ಣು ತಗುಲು ಭಯವೇ ಕಣ್ಣು ಮುಚ್ಚು ಅಲ್ಲೂ ಸಿಗುವೆ ರಾಣಿ ಬಾರೆ ಕಾವೇರಿ ಕಾಯೋ ಕೆಲಸ ಮಾಡುವೆನು ಎಲ್ಲ ದಿವಸ ದಾಸ ನಿಂಗೆ ಖಾಸ ಪುಲ್ಲಾರೆಡ್ಡಿ ಅವ್ರಿಗೆ ಪುಲ್ಲಾರೆಡ್ಡಿ ಅವ್ರಿಗೆ ಪುಲ್ಲಾರೆಡ್ಡಿ ಅವ್ರಿಗೆ ಪುಲ್ಲಾರೆಡ್ಡಿ ಅವ್ರಿಗೆ ಸರ್ ಬನ್ನಿ. ಅಣ್ಣ ಈ ಪುಲ್ಲಾರೆಡ್ಡಿ ಬಂದ್ರೆ ಕ್ರೌಡ್ ಫುಲ್ ಆಗಿರ್ಬೇಕು ಅಂತ ಗೊತ್ತು ತಾನೆ? ಏನೋ ಇದು ಎಲೆಕ್ಷನ್ ಭಯ್ಯ, ಜನ ಬಿಸಿ. ಅಮಾವಾಸ್ಯೆ ಪೌರ್ಣಮಿ ತರ ತಿಂಗಳಿಗೆ 2 ಸಲ ಬರುತ್ತೆ ಎಲೆಕ್ಷನ್ ದಿನ ಅಂಕಮ್ಮ. ಪುಲ್ಲಾರೆಡ್ಡಿ ಅವ್ರಿಗೆ ಪುಲ್ಲಾರೆಡ್ಡಿ ಅವ್ರಿಗೆ ತಮ್ಮಡು 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 ಬೆಳಗ್ಗೆ ಸಿಂಡಿಕೇಟ್ ಮೀಟಿಂಗ್ ಬಂದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ಯಂತೆ. ಸಾರಿ ಬರಕ್ಕಾಗ್ಲಿಲ್ಲ. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ. ಪರವಾಗಿಲ್ಲ ಬಿಡು ರೆಡ್ಡಿ, ದೊಡ್ಡ ಮನುಷ್ಯ ಆಗಿದ್ಯಾ, ಬಿಸಿ ಇರ್ತೀಯಾ? ನಾನ್ ಯಾವ ದೊಡ್ಡ ಮನುಷ್ಯ ತಮ್ಮಡು? ನೀನ್ ಆಯಿಲ್ ಕೊಟ್ರೆ ಊಟ, ಇಲ್ಲ ಅಂದ್ರೆ ಉಪವಾಸ. ಜನ ನನ್ನ ಊಟಕ್ಕೆ ಕೈ ಹಾಕ್ತಿದ್ದಾರಲ್ಲ ರೆಡ್ಡಿ. ವಾರ್ನೆ, ನಿನ್ ಊಟಕ್ಕೆ ಕೈ ಹಾಕೋ ಧೈರ್ಯ ಯಾವನ್ಗಿದೆ? ಅವನ್ ಯಾರು ಅಂತ ಒಂದು ಮಾತು ಹೇಳೋ, ಎತ್ತು ಬಿಡೋಣ. ಯಾರಿವನು? ಕಣ್ಣಿಟ್ಟೆ ಬಾಯ್ ಬಿಟ್ಟ. ಚೀಟಿಂಗ್ ಮಾಡ್ದ ದೇವಿ, ಚೀಟಿಂಗ್ ಮಾಡ್ದ. ಹಾಕೊಡಲ್ಲ ಅಂತ ಮದರ್ ಪ್ರಾಮಿಸ್ ಮಾಡ್ದ. ರಿಸೀವ್ ಮಾಡು, ರಿಸೀವ್ ಮಾಡು. ಹಲೋ ಅಣ್ಣ, ಶಾಪ್ ಕ್ಲೋಸ್ ಮಾಡ್ತಿದಾರಣ್ಣ. ಎವರು ಎದ್ದಕ್ಕೂ ಎಕ್ಕಡ? ಕಟ್ ಮಾಡು, ಕಟ್ ಮಾಡು, ರಿಸೀವ್ ಮಾಡು, ರಿಸೀವ್ ಮಾಡು. ಹಲೋ ಸೀಸ್ ಮಾಡ್ತಿದ್ದಾರಣ. ರೇ, ಎವರು ಎದ್ದಕ್ಕೂ ಕಟ್ ಮಾಡು, ಕಟ್ ಮಾಡು, ಕಟ್ ಮಾಡು. ಇನ್ನ ಫೋನ್ ಎತ್ತಬೇಡ. ಡಿಪ್ರೆಷನ್ ನಲ್ಲೇ ಸತ್ತೋಗ್ತೀಯ. ಬಿಕಾಸ್ ಇನ್ ದ ನೆಕ್ಸ್ಟ್ 5 minutes ಯು ವಿಲ್ ಬಿ ಝೀರೋ. 60 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋ ಫ್ಯಾಮಿಲಿ ಬಿಸಿನೆಸ್ ಇದೊಂದು ಸಲ ಮೂಫಿ ಮಾಡೋ. ಬೇಕಾದ್ರೆ ನಿನ್ಗೋಸ್ಕರ ನಾನು ಪ್ರಾಣ ಕೊಡ್ತೀನಿ. ಏದೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ನನಗೇನಾ? ಆಯಿಲ್ ಸಿಂಡಿಕೇಟ್ ನಲ್ಲಿ ನನ್ ಜಾಗ ಬೇಕು ಅನ್ಕೊಳ್ಳೋನು ಇವನನ್ನು ನೋಡಿ ಸೈಲೆಂಟ್ ಆಗ್ತಾನೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಿಸ್ಟರ್ ರೆಡ್ಡಿ. ನೌ ಗೆಟ್ ಲಾಸ್ಟ್.
Ganga. This is a 400-year-old market where they still extract oil traditionally. We're bringing you complete and live details on our channel. This is Ganga with cameraman Pappu. Thank you. ಇವಳು ಯಾಕೋ ನಮ್ ಪ್ರಾಪರ್ಟಿ ಕಾಣಾಗ್ತಾವಳೆ. ನೀನ್ ಯಾರು? ಗಂಗಾ, ಎಲ್ಲಿಂದ ಬಂದೆ? ಮುಂಬೈಯಿಂದ ಬಂದೆ. ಯಾಕೆ ಬಂದೆ? ಶೂಟ್ ಮಾಡೋಣ ಅಂತ ಬಂದೆ. ಏನ್ ಶೂಟ್ ಮಾಡ್ತೀಯಾ? ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತಲ್ಲ, ಅದ್ರ ಬಗ್ಗೆ ಶೂಟ್ ಮಾಡೋಣ ಅಂತ ಬಂದೆ. ಓಹೋ, ಬಚ್ಚನ್ ಎನ್ನಿಟ್ಟಿನ ಎತ್ಕೊಂಡಂಗೆ ಎತ್ಕೊಂಡ್ರೆ ಪಾಪ ಹೆಣ್ಸಿವಾಗ ನೋವಾಗಲ್ವಾ? ಅಯ್ಯೋ, ಆತರ ಏನಿಲ್ಲ, ಸಾಫ್ಟ್ ಆಗಿ ಹಿಡ್ಕೊಂಡಿದ್ದಾರೆ. ಐ ಆಮ್ ವೆರಿ ಮಚ್ ಕಂಫರ್ಟಬಲ್. ನೀನ್ ಹಿಂಗ್ ನೇತಾಡ್ಕೊಂಡು ನ್ಯೂಸ್ ಓದ್ತಿದ್ರೆ ಎಷ್ಟು ತುತ್ತ ಗಂಜೀವ ಎತ್ಕೊಳ್ಳೋದು? ಪಾಪ ಅವ್ರ ಕೈ ನೋವಾಗಲ್ವಾ? ಹಾಗೇನಿಲ್ಲ. 52 kg 32 ಗ್ರಾಮ್ ಇರ್ಬೋದು ಅಷ್ಟೇ. ಎಕ್ಸಾಕ್ಟ್ಲಿ. ಅದ್ ಸರಿ, ನಾನ್ ನಿಮ್ ಹೇಗ್ ನಂಬೋದು? ನನ್ನ ಹತ್ರ ಐಡಿ ಇದೆಯಲ್ಲ, ತೋರಿಸ್ಬೋದಲ್ವಾ? ಚೀಚಿ ಚೀಚಿ ಚಿ, ಅಸಹ್ಯ ಅಸಹ್ಯ. ಈ ವಯಸ್ಸಲ್ಲಿ ಮುದಿ ಜೀವ ಇಂತ ಕರ್ಮ ನೋಡ್ಬೇಕಾ ಅಂತ. ಪಾಪದ ಮುದುಕಿ. ನೋ ಪೇಟ್ ನಾಟ್ ಯರ್. ನನ್ ಮೊಮ್ಮಗನಿಗೆ ಎಲ್ರೂ ಮೇಲಕ್ಕೆತ್ತ ಅಭ್ಯಾಸ, ಅದಕ್ಕೆ ಎತ್ತು ಬಿಟ್ಟವನೆ. ಕ್ರೇಶ್, ಆ ಬೊಂಬೆನ ಕೆಳಗಿಳ್ಸಪ್ಪ. ಎಷ್ಟು ದಿನ ಠಿಕಾಣಿ? 1 ವಾರ. ಎಲ್ಲಿರ್ತೀಯಾ? ಪ್ರೆಸಿಡೆಂಟ್ ಮನೇಲಿರೋಕೆ ಲೆಟರ್ ಕೊಟ್ಟಿದ್ದಾರೆ. ಅಲ್ಲಿಗೆ ಬಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ಡೋಂಟ್ ವರಿ ಗೊಂಬೆ, ನಮ್ಮನೇಲಿ ಇರುವಂತೆ ಬಾ. ಥ್ಯಾಂಕ್ಸ್ ಅಜ್ಜಿ. ಏನಕ್ಕ ನೀನು ಪಳ ಪಳ ಅಂತ ಅವಳೆ ಬೆನ್ನಿನ ಕೃಷ್ಣ ಹತ್ರ ಕಳಿಸ್ಬಿಟ್ಟಲಕ್ಕ. ಬಚ್ಚ, ನೀನೇ ಹೆಲ್ಪ್ ಮಾಡ್ಬೇಕು ಕಣೋ. ಹಾಲು ಇದ್ಯಾಕ್ರಿ ಇಲ್ದೇ ಇರೋ ಮಿಸ್ ಎತ್ತಿರ್ಬೋದು? ಕ್ರಿಕೆಟ್ ಮ್ಯಾಚ್ ಆಡಿ ತುಂಬಾ ದಿನ ಆಯ್ತು, ಇವತ್ತು ಆಡೋಣ ಅಂತ. ಅಯ್ಯಯ್ಯೋ, ಯಾಕೆ ಭಯ ಆಯ್ತಾ? ಆ ಭಯ ಅಲ್ಲ ರೀ. ನೀವ್ ಪ್ರತಿ ಸತಿ ಸೆಂಚುರಿ ಹೊಡಿಬೇಕು ಅನ್ಕೊಂಡಾಗ್ಲೂ ಥರ್ಡ್ ಅಂಪೈರ್ ಇಂದ ಮ್ಯಾಚ್ ನಿಂತೋಗುತ್ತಲ್ಲ, ಆ ಭಯ. ಯಾವ ಅಂಪೈರು ಇವತ್ತು ನಾನ್ ಸೆಂಚುರಿ ಹೊಡಿಯೋದನ್ನ ತಡೆಯಕ್ಕಾಗಲ್ಲ. ಹಾಲ್ ತಗೊಳ್ಳಿ. ಏ, ಕ್ರಿಕೆಟ್ ಆಡೋಣವಾ? ವಯಸ್ಸಾದ್ರೂ ಆಸೆ ಕಮ್ಮಿ ಆಗಿಲ್ಲ ನೋಡಿ ನಿಮ್ಗೆ. ಅಯ್ಯೋ, ನಿನ್ನ ಮರ ಮುಪ್ಪಾದ್ರೇನು ಉಳಿ ಮುಪ್ಪಾಗುತ್ತಾ? ಸುಮ್ನಿರ್ರಿ. ಯಾರಾದ್ರೂ ನೋಡಾರು? ಅಯ್ಯೋ ಅಯ್ಯೋ, ತಗೊಳ್ಳೆ. ಆಯ್ತಾಯ್ತು. ಏನಮ್ಮ? ಅತ್ತೆ, ಇವತ್ತುಳ್ಳ ನಿಮ್ ರೂಮಲ್ಲೇ ಮಲ್ಗಿಸ್ಕೊಳ್ಳಿ. ಯಾಕೆ? ನಮ್ ರೂಮಲ್ಲಿ ಸೊಳ್ಳೆ ಜಾಸ್ತಿ. ಅತ್ತೆ, ಏನಮ್ಮ? ಇವತ್ತಿಳ್ಳ ಇಲ್ಲೇ ಮಲ್ಗಿಸ್ಕೊಳ್ಳಿ. ಯಾಕೆ? ಅದು ನಮ್ ರೂಮಲ್ಲಿ ಸೊಳ್ಳೆ ಜಾಸ್ತಿ, ಅದಕ್ಕೆ. ಸೊಳ್ಳೆನಾ? ಹೌದು. ಹಾ ಬಚ್ಚನ್, ಏನಾಗ್ತಿದ್ಯಾ ಅಲ್ಲಿ? 100 ಕಣ್ ಸಾಲದು ಕೃಷ್ಣ ಲೀಲೆ. ನೀನೇ ನಡ್ಕ. ವಾಟ್ ಇಸ್ ದಿಸ್? ರಾಗಿ ಮುದ್ದೆ. ನಾನ್ ಟ್ರೈ ಮಾಡ್ಲಾ? ಬಚ್ಚನ್, ಓಯ್ ಕಳ್ಳ 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 ಚೀ ಕಳ್ಳ 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 ಓನ್ ಮಾತಾ ಇದೀಯಾ? ಲವ್ ಮತ ಇದೀನಿ. ಚೀ ಕಳ್ಳ 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 ಟೀ ಹಚ್ಚಿ ಕಳ್ಳ ಕಳ್ಳ ಲವ್ ಮಾತಾ ಇದೀಯಾ? ಲವ್ ಮತ ಇದೀನಿ. ಇಲ್ಲಿಡು. ಈಗ ತಗೊಂಡು ಹಿಂಗೆ 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 4 ಸಲ ಮಾಡಿ ನೋಡು. ಕೊಂದು ಬಿಡ್ತೀನಿ. ವಾವ್, ಹೆಂಗೋಯ್ತು ಒಳಗೆ? ನಿಮ್ ತಂಗಿ ಎಲ್ಲಿಂದಾನೋ ನೋಡ್ತಿದ್ದಾಳೆ. ಲೇ ನೋಡ್ರಿ, ಅವಳಿಗೊಂದ್ ಮ್ಯಾಚ್ ಹುಡ್ಕೋವರ್ಗು ನಾವ್ ಮ್ಯಾಚ್ ಆಡಕ್ಕಾಗಲ್ಲ. ಕೃಷ್ಣ, ಆಗ್ತಲ್ಲ. ಅದೇನಿಲ್ಲ ನೋಡಿಲಿ, ಹಿಂಗಿರುತ್ತೆ. ಹಿಂಗ್ ಎಳೆದ್ಬಿಟ್ಟು ಹಿಂಗ್ ಎಳೆದ್ರೆ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ. ನೀನ್ ಯಾವಾಗ್ಲೂ ಹೇಗ್ ಕೊಡ್ತೀಯೋ ಹಾಗೆ ಕೊಡು. ಕೃಷ್ಣ, ನೀವು ಆ ಕಡೆಯಿಂದ ಊದಿ, ನಾನು ಈ ಕಡೆಯಿಂದ ಹೇಳ್ಕೊತೀನಿ.
ಅವಳು ಇಲ್ಲೇ ಎಲ್ಲೋ ನಮ್ಮನ್ನ ನೋಡ್ತಾ ಇದ್ದಾಳೆ ರೀ. ಈ ವಯಸ್ಸಲ್ಲಿ ನಮ್ಗಿದೆಲ್ಲ ಬೇಕಾ ಹೇಳಿ? ಇಷ್ಟೆಲ್ಲ ನಡೀತಾ ಇದ್ರು ಎಲ್ಲ ಮುದುಕಿ. ಏ ಇಂಟ್ರೆಸ್ಟಿಂಗ್ ಆಗಿ ಮ್ಯಾಚ್ ನೋಡ್ತಾ ಇದ್ರಿ. ಏನೇ ನಿಂದು? ಅಯ್ಯಯ್ಯೋ, ಅತ್ತೆನೂ ಎದ್ಬಿಟ್ರು ಅಂತ ಕಾಣಿಸುತ್ತೆ. ನೀವಿಲ್ಲೇ ಮಲ್ಕೊಳ್ಳಿ, ನಾನ್ ಕೆಳಗೆ ಹೋಗಿ ಮಲ್ಕೋತೀನಿ. ನನ್ ಮ್ಯಾಚ್ ಕಣೆ. ಅಯ್ಯೋ ಹೋಗ್ರಿ. ಅಯ್ಯೋ, ನನ್ ಫೋನ್ ಬ್ಯಾಟ್ರಿ ಕೊಟ್ಟ ಡಮರ್. ಏನೆಲ್ಲ ನಡೀತಾ ಇರ್ಬೋದು? ಕೃಷ್ಣ ಪರಮಾತ್ಮ ನೀನೇ ಕಾಪಾಡಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಮತ್ತೆ ಯೋಚನೆ ಮಾಡಿ ಸರ್, ಈ ಊರಿನ ಜನ ನೀವ್ ತಿಳ್ಕೊಂಡ್ರು ಹಾಗೆಲ್ಲ. ಇಷ್ಟು ದೂರ ಬಂದಿರೋದ್ರಿಂದ ನಮ್ಮ ಕಂಪ್ನಿಗೆ ಯಾವ ಬೆನಿಫಿಟ್ ಇಲ್ಲ ಸರ್. ರಿಮೆಂಬರ್ ಒನ್ ಥಿಂಗ್, ಮನಿ ಕ್ಯಾನ್ ಬೈ ಎವ್ರಿಥಿಂಗ್. ದೊಡ್ಡ ಬಿಸಾಕೋಣ. ಆ ಹಳ್ಳಿ ಜನ ಹೆಂಗ್ ಹಿಂದೆ ಬರ್ತಾರೆ ನೋಡಿ. ಬಂಧುಗಳೇ, ದೇಶದಲ್ಲಿ ಹೆಸರುವಾಸಿಯಾದ ಉದ್ಯಮಿ ಗೋಲ್ಡನ್ ಈಗಲ್ ಕಂಪನಿ ಮಾಲೀಕರು ದೇವಿ ಶೆಟ್ಟಿಯವರು ನಮ್ಮೂರಿಗೆ ಬಂದಿದ್ದಾರೆ. ಅವರು ಬಂದಿರೋ ಉದ್ದೇಶ ಏನು ಅಂತ ದೇವಿ ಶೆಟ್ಟಿಯವರು ನಿಮ್ಗೆ ಹೇಳ್ತಾರೆ. ಜೈ ಜವಾನ್, ಜೈ ಕಿಸಾನ್. ಗೋಲ್ಡನ್ ಈಗಲ್ ಕಂಪನಿ ನಂದಲ್ಲ, ನಿಮ್ಮದು. ಇಷ್ಟು ವರ್ಷ ನೀವು ಎಣ್ಣೆ ಮಾರೋಕೆ ಅಂಗಡಿ ಅಲೆದಿದ್ದು ಸಾಕು. ಇನ್ ಮುಂದೆ ನಮ್ಮ ಕಂಪನಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇದಕ್ಕೆ ಅಂತ ನಿಮ್ಮ ಸೊಸೈಟಿ ಹೆಸರಿಗೆ 10 crore rupees ಅಡ್ವಾನ್ಸ್ ಕೊಡ್ತೀನಿ. ನೀವು 150ಕ್ಕೆ ಮಾರ್ತಾ ಇರೋ ಎಣ್ಣೆನ ನಮ್ಮ ಗೋಲ್ಡನ್ ಈಗಲ್ ಕಂಪನಿ 200 ರೂಪಾಯಿಗೆ ತಗೊಳಕ್ಕೆ ಡಿಸೈಡ್ ಮಾಡಿದೆ. ಈ ವಿಷಯದ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಕೇಳೋದಿದೆಯಾ? ಏಯ್, ದೇವ್ರೆ ಭೂಮಿಗೆ ಬಂದ್ ವರ ಕೊಡ್ತೀನಿ ಇನ್ಮೇಲೆ ಕೇಳಕ್ ಇನ್ನೇನಿರ್ತದೆ? ಎಲ್ರಿಗೂ ಒಪ್ಕೇನೆ ಏನ್ರಯ್ಯ? ಒಂದ್ ನಿಮಿಷ. ಓ, ನಂದಿ ಬ್ರ್ಯಾಂಡ್. ನೀವಿಲ್ಲಿ ಮಾರಕ್ ಬಂದಿದ್ದೀರಾ ತಗೊಳಕ್ ಬಂದಿದ್ದೀರಾ? ತಗೊಳಕ್ ಬಂದಿದ್ದೀವಿ. ತಗೊಂಡ್ ಏನ್ ಮಾಡ್ತೀರಾ? ಅಫ್ಕೋರ್ಸ್ ಮಾರ್ತೀವಿ. ಓಹೋ, ಇಲ್ಲಿರೋರೆಲ್ಲ ನಿಮ್ಮನ್ನ ಯಜಮಾನ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ನಾನು ನಿಮ್ಮನ್ನ ಯಜಮಾನ್ರು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನೀವು ಓನರ್ ಅಲ್ಲ, ಬ್ರೋಕರ್. ಏನಪ್ಪ ಕೃಷ್ಣ, ಯಜಮಾನ್ರನ್ನೇ ಬ್ರೋಕರ್ ಅಂತಿದ್ದೀಯಲ್ಲಪ್ಪ? ಅಲ್ಲ ಮಲ್ಲೇಶಿ, ನೀನು ಕಳೆಕಾಯಿ ತಂದು ಎಣ್ಣೆ ತೆಗೆದು ಅದನ್ನ ಎತ್ಕೊಂಡೋಗಿ ಅಂಗಡಿಗೆ ಮಾರ್ತೀಯ. ಅದನ್ನ ಜನ ತಗೊಳ್ತಾರೆ. ನಿನ್ನ ಯಜಮಾನ ಅಂತಂದ್ರೆ ಒಪ್ಕೊಳ್ಳೋಣ. ಆದ್ರೆ ಇವ್ರು ಆತರ ಏನು ಮಾಡಲ್ಲ. ನಮ್ಮ ಹತ್ರ ತಗೊಂಡು ಎತ್ಕೊಂಡೋಗಿ ಮಾರ್ಕೋತಾರೆ. ಈ ಕೈಯಿಂದ ಆ ಕೈಗೆ ಬದಲಾಯಿಸಿ ವ್ಯಾಪಾರ ಮಾಡೋಣ ನಮ್ಮೂರಲ್ಲಿ ಏನಂತಪ್ಪ ಕರಿತೀವಿ? ಈಗ ನಾನು ಓನರ, ಬ್ರೋಕರ? ಅದೇನ ನಿಮ್ಮ ಡೌಟು? ಡೌಟೇ ಇಲ್ಲ, ನೀನು ಬ್ರೋಕರ್. ಅದಿರ್ಲಿ ಬ್ರೋಕರ್ ಸಾಹೇಬ್ರೆ, ಮಾರ್ಕೆಟ್ ಅಲ್ಲಿ ನಿಮ್ 1 ಲೀಟರ್ ಆಯಿಲ್ ಬೆಲೆ ಎಷ್ಟು? 140 rupees. ನಮ್ಮ ಹತ್ರ 200 ರೂಪಾಯಿಗೆ ತಗೊಂಡು 140 ರೂಪಾಯಿಗೆ ಅದಂಗ್ ಮಾರ್ತೀರಾ? ಅದು ನಿಮ್ಗೆ ಬೇಡದೋರ್ ವಿಷಯ ಬ್ರದರ್. ಅದೇ ನಮಗ್ ಬೇಕಾಗಿರೋ ವಿಷಯ ಬ್ರದರ್. 1 ಲೀಟರ್ಗೆ 60 ರೂಪಾಯಿ ಲಾಸ್ ಮಾಡ್ಕೊಂಡು ನಾಳೆ ನೀನ್ ರೋಡ್ಗೆ ಬಿದ್ರೆ ನಿನ್ ಜೊತೆ ನಾವೆಲ್ಲ ರೋಡ್ಗೆ ಬೀಳ್ಬೇಕಾಗತ್ತಲ್ಲ ಬ್ರದರ್. 8 years ಇಂದ ಇಂಡಿಯಾ ಆಯಿಲ್ ಬಿಸ್ನೆಸ್ ನಲ್ಲಿ ನಮ್ ಬ್ರಾಂಡೆಡ್ ಟಾಪರ್. ನಾ ಸೋಲು ಅನ್ನೋದು ನೋಡೇ ಇಲ್ಲ. ತುಂಬಾ ಒಳ್ಳೇದು. ಈಗ ನಮ್ಮ ಹತ್ರ ಆಯಿಲ್ ತಗೊಳ್ತಿರಲ್ಲ, 8 years ಇಂದ ಇಂಡಿಯಾ ಆಯಿಲ್ ಬಿಸ್ನೆಸ್ ನಲ್ಲಿ ನಮ್ ಬ್ರಾಂಡೆಡ್ ಟಾಪರ್. ನಾ ಸೋಲು ಅನ್ನೋದು ನೋಡೇ ಇಲ್ಲ. ತುಂಬಾ ಒಳ್ಳೇದು. ಈಗ ನಮ್ಮ ಹತ್ರ ಆಯಿಲ್ ತಗೊಳ್ತಿರಲ್ಲ, ನಮ್ ಬ್ರ್ಯಾಂಡ್ ಹೆಸರಲ್ಲೇ ಮಾರ್ತೀರಾ? ಓ ಇಂಪಾಸಿಬಲ್. ಇಟ್ ವಿಲ್ ಬಿ ಓನ್ಲಿ ಅಂಡರ್ ಮೈ ಬ್ರ್ಯಾಂಡ್, ದ ಗೋಲ್ಡನ್ ಈಗಲ್ ಕಂಪನಿ. ಅದೇ ಹೆಸರಲ್ಲೇ ಮಾರುದು. ಹಾಗಾದ್ರೆ ನಮ್ಮಷ್ಟು ಬ್ರ್ಯಾಂಡ್ ಗಳನ್ನ ಸಾಯಿಸ್ಬಿಡ್ತೀರಾ? ಏನಪ್ಪ ಕೃಷ್ಣ, ನಮ್ಮ ಅಷ್ಟು ಬ್ರ್ಯಾಂಡ್ ಸತ್ತೋಯ್ತದ? ಅಷ್ಟೇ ಅಲ್ಲ ಅಣ್ಣ, ನೀನು ಯಜಮಾನ ಅನ್ನೋ ಸ್ಥಾನನೂ ಸತ್ತೋಯ್ತದೆ. ಏನು ಪಡವಾರಳ್ಳಿ ಪಾಪೇಗೌಡ್ರ ಮೊಮ್ಮಗ ಪರಮೇಶಿ ಯಜಮಾನ ಅಲ್ವಾ? ಅವನು ಬ್ರೋಕರು, ನೀನು ಸಪ್ಲೈಯರು. ಗೋಲ್ಡನ್ ಈಗಲ್ ಕಂಪ್ನಿಗೆ ನೀನೊಬ್ಬ ಸಪ್ಲೈಯರ್ ಅಷ್ಟೇ. ನಾವು ಜನಕ್ಕೆ ಎಣ್ಣೆ ಮಾರ್ತೀವಿ,
ಅದೇ ಎಣ್ಣೆಗೆ 60 ರೂಪಾಯಿ ಜಾಸ್ತಿ ನಮಗ್ ಕೊಟ್ಟು ಅದನ್ನೇ ಜನಕ್ಕೆ ಅವ್ರು ಮಾರ್ತಾರೆ. ಅದ್ರಲ್ಲಿ ನಷ್ಟ ಏನಯ್ಯ ಬಂತು, ಲಾಭ ತಾನೇ. ಪರ್ಫೆಕ್ಟ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮೊಬ್ಬರಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ವಾಟ್ಸ್ ಯರ್ ಪ್ರಾಬ್ಲಮ್ ಜೆಂಟಲ್ಮನ್? ಹೌದು ಕೃಷ್ಣ, ಇದ್ರಲ್ಲಿ ನಮ್ಗೇನು ನಷ್ಟ ಇಲ್ವಲ್ಲ. ನಷ್ಟ? ಏ ಸೀತಾರಾಮು, ಬಾಯ್ಲಿ. ಏನಣ್ಣ? ನಿನ್ ಹೆಸರೇನು? ಸೀತಾರಾಮ. ಪೂರ್ತಿ ಹೆಸರು ಹೇಳು. ಅದು ಸಿಲ್ಕ್ ಸೀತಾರಾಮ ಅಂತಾರೆ. ಸಿಲ್ಕ್ ಸೀತಾರಾಮು ಅಂದ್ರೆ? 30 ವರ್ಷದ ಹಿಂದೆ ನಮ್ದು ಒಂದು ದೊಡ್ಡ ಜವಳಿ ಅಂಗಡಿ ಇತ್ತು. ಸಿಲ್ಕ್ ಬಟ್ಟೆ ವ್ಯಾಪಾರ ತಲಾಂತರದಿಂದಲೂ ಅದೇ ನಮ್ ಕುಲ್ ಕಸಬು. ಈ ರೇಷ್ಮೆ ಸೀರೆ, ರೇಷ್ಮೆ ಪಂಚೆ ನಾವೇ ಮನೆಯಲ್ಲಿ ನೇಯ್ದು ಹಾರ್ತಿದ್ವಿ. ಆಮೇಲೆ ಆವಾಗ ನನಗೊಂದು 25 ವರ್ಷ. ಒಂದ್ ದಿವಸ ಬಾಂಬೆಯಿಂದ ಈ ಟೆಕ್ಸ್ಟೈಲ್ಸ್ ಕಂಪ್ನಿಯವ್ರು ಬಂದ್ರು. ನೀವು ನೇಯ್ದಿರೋ ಬಟ್ಟೆನೆಲ್ಲ ನಮಗೆ ಕೊಡಿ, 20% ಜಾಸ್ತಿ ಕೊಡ್ತೀವಿ ಅಂದ್ರು. ದುಡ್ನಾಸೆ ಅಪ್ಪ ಹೂ ಅಂದ್ಬಿಟ್ರು. 1-2 ವರ್ಷ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಏನಾಯ್ತು? ಒಂದು ದಿವಸ ಇದ್ದಕ್ಕಿದ್ದಂಗೆ ರೇಟ್ನ ತುಡೀರಂತ ಕಮ್ಮಿ ಮಾಡಿದ್ರು. ಅಸಲಿಗೂ ಸಾಲ್ತಿರ್ಲಿಲ್ಲ, ಎಲ್ಲ ಲಾಸ್ ಆಗೋಯ್ತು. ಅಪ್ಪ ಅಂಗಡಿ ಮುಚ್ಚಿಬಿಟ್ಟ. ಯಾಕಪ್ಪ ಮುಚ್ಚಿದ್ರಿ? ಇಡೀ ಸ್ಟೇಟ್ಗೆ ಫೇಮಸ್ ಅಂತಿದ್ರೆ ರಿಓಪನ್ ಮಾಡ್ಬೇಕಾಗಿತ್ತಾನೆ. ಅಂಗಡಿಗೆ ಬಂದವ್ರಿಗೆ ನಾವೇ ಬಾಯಿ ಬಿಟ್ಟು ಹೇಳಿದೀವಿ ಬಾಂಬೆ ಕಂಪ್ನಿ ತಕೊಳ್ಳಿ ಅಂತ. ತಿರ್ಗಾ ಅದಂಗ ಜನ ನಮ್ಮ ಅಂಗಡಿಗೆ ಬಂದವರು. ಸಾಲ ಬಡ್ಡಿ ಎಲ್ಲ ಜಾಸ್ತಿ ಆಗಿ ಅದನ್ನ ತೀರ್ಸಕ್ಕೆ ಅಪ್ಪ ಇರಬರ ಆಸ್ತಿನೆಲ್ಲ ಮಾರಿ ಒಂದ್ ದಿವಸ ಕುಣಿಕೆ ಹಾಕೊಂಡು ಸತ್ತಾಗ್ಬಿಟ್ಟು. ಒಂದ್ ದಿವಸ ನಮ್ಮವ್ವ ಎಲ್ರಿಗೂ ವಿಷ ಕಲಿಸಿ ಅವಳು ತಿಂದ್ಬಿಟ್ಟು ಮನೇಲಿದ್ದ 20 ಜನ ಎಲ್ರು ಸತ್ತೋಗ್ಬಿಟ್ರು. ನಾನೊಬ್ಬ ಬದುಕೊಂಬಿಟ್ಟೆ ಹೊಟ್ಟೆಪಾಡಿಗೋಸ್ಕರ. ಖರ್ಚು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅಳ್ಬೇಡ ಸೀತಾರಾಮ, ಈಗ್ಲೂ ನೀನ್ ಸ್ವಂತ ಸಂಪಾದನೆಯಲ್ಲೇ ಜೀವನ ಮಾಡ್ತಿದ್ಯಾ. ಕೃಷ್ಣಣ್ಣ, ನಮ್ಮ ಅಂಗಡಿಗೆ ಬಂದು ಯಾರನ್ನ ಸೀರೆ ತಕೊಂಡ್ರೆ ಪಂಚ ತಕೊಂಡ್ರೆ 2 ಖರ್ಚಿಪ್ನ ಪುಕ್ಷಟ ಕೊಡ್ತಾ ಇದ್ವು. ಕಾಸು ತಕೊಂಡು ಯಾವತ್ತು ಖರ್ಚಿಪ್ನ ಮಾರಿದ್ದೇ ಇಲ್ಲ. ಆದ್ರೆ ಇವತ್ತು ಹೊಟ್ಟೆಪಾಡಿಗೆ ಇದೇ ಖರ್ಚಿಪ್ನ ಮಾರ್ಕೊಂಡು ಜೀವನ ಮಾಡಂಗ ಆಗಾಗಿದೆ ಕೃಷ್ಣಣ್ಣ. ಈಗ ನಿಮ್ಗೆಲ್ರಿಗೂ ಅರ್ಥ ಆಯ್ತಪ್ಪ ನನಗೆ ಕೇಳ್ತಿದೆ ಅಂತ? ನಾನ್ ನನ್ ಬ್ರಾಂಡ್ ಮಾರಲ್ಲ. ಇಲ್ಲ, ನಾವ್ ಎಣ್ಣೆ ಕೊಡಲ್ಲ. ನಾವು ಕೊಡಕ್ಕಿಲ್ಲ. ನಾನು ಕೊಡಲ್ಲ. ನಾನು ಸಾಯೋ ಗಂಟ ಯಜಮಾನಾಗೇ ಇರ್ತೀನಿ. ಏ ಬ್ರೋಕರ್, ಈ ಹುಲಿ ದುರ್ಗದಲ್ಲಿ ನಿಂಗೊಂದು ಖರ್ಚಿಫು ಸಿಗಲ್ಲ. ಜನರ ತೀರ್ಮಾನ ಏನು ಅಂತ ಗೊತ್ತಾಯ್ತಲ್ಲ, ಏನ್ ತಾವು ಹೊರಡ್ಬೋದು. ಯಾರು? ರೆಡ್ಡಿ, ಪುಲ್ಲಾ ರೆಡ್ಡಿ. ಏನ್ ವಿಷಯ? ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಕಾರ್ಪೊರೇಷನ್ ಸ್ಕೂಲ್ ಸರಿಯಾಗಿಟ್ಟವನಲ್ಲ ಆಪ್. ಏನ್ ಹೇಳ್ತಿದ್ಯಾ? ಲೋಕಲ್ ಕೇಬಲ್ ಟಿವಿನಿಂದ ಹಿಡಿದು ಇಂಟರ್ನ್ಯಾಷನಲ್ ಚಾನೆಲ್ಸ್ ವರೆಗೂ ನಿನ್ ಮರ್ಯಾದೆ ಹೋಗಿದ್ದೇ ನ್ಯೂಸ್. ಪ್ರಖ್ಯಾತ ಬಿಸಿನೆಸ್ ಮ್ಯಾನ್ ದೇವಿ ಶೆಟ್ಟಿ ಅವರಿಗೆ ಹಳ್ಳಿಗರಿಂದ ಅವಮಾನ. ಹುಲಿದುರ್ಗ ತಾಲೂಕು ಎಣ್ಣೆ ಮಾರ್ಕೆಟ್ ಅಲ್ಲಿ ರೈತ ಕೃಷ್ಣನಿಂದ ದೇವಿ ಶೆಟ್ಟಿಗೆ ಮುಖಭಂಗ. ಲೇ ದೇವಿ, ನನಗೊಂದು ಚಿಕ್ಕ ಡೌಟ್. ಈಗ ನಿನ್ನ ಓನರ್ ಅನ್ಬೇಕಾ ಇಲ್ಲ ಬ್ರೋಕರ್ ಅನ್ಬೇಕಾ?
ಕೃಷ್ಣ ಹ್ಮ್ ಕೃಷ್ಣ ಏನ ಕೃಷ್ಣ ಕೃಷ್ಣ ಹ್ಮ್ ನಾನು ಬರ್ತೀನಿ. ಶಾ ಕೃಷ್ಣ ನೀನ್ ದಮ್ಮಾಯಿ ಅಂತೀನಿ ಬಿಟ್ಟೋಗ್ಬೇಡ ಕೃಷ್ಣ. ಏಯ್ ಇದೆಲ್ಲ ಅಡಲ್ಟ್ ಮ್ಯಾಟರ್ ಕಣ. ಹ್ಮ್ ಹ್ಮ್ ಹ. ಏಯ್, ಹ? ಏನು ಈ ಬಸವನ ಒಳ್ಳೆ ಚನ್ನ ಕೇಶವನ ಮಗ ನಾಗಲಿಂಗ ಅಡಲ್ಟ ಇಲ್ವಾ? ಸೋ ಕ್ಯೂಟ್.